ಕರೆಕ್ಟ್ ಸರ್. ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಖಿಲ್ ಕುಮಾರಸ್ವಾಮಿ ಅವರ ಫೋರ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸರ್, ನಾವು ಗಮನಿಸ್ತಾ ಇದೀವಿ. ಒಂದು ಸಲ ಸೋಲ್ತಾರೆ, 2 ಸಲ ಸೋಲ್ತಾರೆ, 3 ಸಲ ಸೋಲ್ತಾರೆ. ಪ್ರತಿ ಬಾರಿಯೂ ಕೂಡ ಅವರನ್ನ ಹೀಯಾಳಿಸ್ತಾರೆ. ಸೋತ್ರು 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 ಅಂತ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ತಾನು ಸೋತೆ ಅಂತ ಯಾವತ್ತೂ ಕೂಡ ಮನೇಲಿ ಕುತ್ಕೊಳ್ಳಿಲ್ಲ. ಪ್ರತಿ ಬಾರಿಯೂ ಕೂಡ ತಾನು ಸೋತಂತಹ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿರುವಂತಹ ಜನರ ಸುಖದಲ್ಲೂ ಭಾಗಿಯಾಗ್ತಾರೆ, ಜನರ ದುಃಖದಲ್ಲೂ ಭಾಗಿಯಾಗ್ತಾರೆ. ಇವತ್ತು ಕೂಡ ರಾಮನಗರಕ್ಕೆ ಹೋಗ್ತಾರೆ, ಮಂಡ್ಯಕ್ಕೆ ಹೋಗ್ತಾರೆ, ಬಿಡದಿಗೆ ಹೋಗ್ತಾರೆ. ಅಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ. ಅದು ಇತ್ತೀಚೆಗಂತೂ ಎಷ್ಟರ ಮಟ್ಟಿಗೆ ಯುವಕರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಟ್ರಾಕ್ಷನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾತಾಡಿದ್ರೆ ಜನ ವಾವ್ ಅಂತ ಇದ್ದಾರೆ ಸರ್. ಏನ್ ಇಷ್ಟೊಂದು ಮ್ಯಾಜಿಕ್ ಮಾಡ್ತಾ ಇದೀರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು? ಏನಾಗುತ್ತೆ, ಒಂದು ಬಂಡೆ ಕೆತ್ತನೆ ಮಾಡ್ತಾ 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 ಶಿಲ್ಪಿ ಕೈಯಲ್ಲಿ ಸುತ್ತಿ ಸಿಗ್ತದೆ. ಒಂದು ಸ್ವರೂಪ ಬರುತ್ತೆ. ಆ ಸ್ವರೂಪ ಬರೋಕ್ಕೆ ತುಂಬಾನೇ ಏಟುಗಳನ್ನ ತಿಂದಿರುತ್ತೆ. ಆ ಏಟುಗಳನ್ನ ತಿಂತ ತಿಂತ ಆ ಶಿಲ್ಪಿ ಕೈಯಲ್ಲಿ ಕೆತ್ತನೆ ಮಾಡ್ತಾ ಮಾಡ್ತಾ ಒಂದು ಸ್ವರೂಪ, ಒಂದು ಆಕಾರ ಎಲ್ಲ ಕೂಡ ಬಂದು ಅದನ್ನು ದೇವರ ಥರ ಪೂಜಿಸ್ತಾರೆ. ಹೌದು, ಶಿಲ್ಪಿ ರೆಡಿ ಮಾಡಿರತಕ್ಕಂಥ ಆ ಮೂರ್ತಿ ಆಗುತ್ತೆ. ಕರೆಕ್ಟ್. ಮೂರ್ತಿನ ದೇವಸ್ಥಾನದಲ್ಲಿ ಮೂಲ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಾರೆ. ಹಾಗೆ ನಿಖಿಲ್ ಅವರು ಕೂಡ 3 ಬಾರಿ ಚುನಾವಣೆಯಲ್ಲಿ ಸೋತು ಒಂದಷ್ಟು ಅನುಭವವನ್ನ ಪಡ್ಕೊಂಡಿದ್ದಾರೆ. ಕರೆಕ್ಟ್. ನೋವನ್ನ ತಿಂದಿದ್ದಾರೆ. ಅದು ಎಲ್ಲವನ್ನೂ ಕೂಡ ಮುಂದಿನ ಹಾದಿ, ರಾಜಕೀಯ ಹಾದಿ ಏನಿದೆ ಅದು ಸುಗಮ ಆಗಲಿಕ್ಕೆ ಆ ಅನುಭವ ಇದೆಯಲ್ಲ, ಅದು ಇವತ್ತು ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಜನರ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ. ಈ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಯುವಕರು ಇವತ್ತು ನಿಖಿಲ್ 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 ಕುಮಾರಣ್ಣ ಅಂತೇಳಿ ಬೀದಿಗೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಕೂಡ ಕಾರಣ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸನ್ಮಾನ್ಯ ದೇವೇಗೌಡರ ರೂಪದಲ್ಲಿ, ಕುಮಾರಣ್ಣವರ ರೂಪದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡ್ತಾ ಇದ್ದಾರೆ. ಖಂಡಿತ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿ ಬಾರಿ ಹೇಳ್ತಾರೆ, ನಾನೇನು ದೇವೇಗೌಡರು ಮನೇಲಿ, ಕುಮಾರಸ್ವಾಮಿ ಮನೇಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿದ್ದಲ್ಲ, ಅದು ದೈವ ಲೀಲೆ, ದೇವ್ರು ಮಾಡಿರೋದು ಅಂತ ಹೇಳಿ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಅವ್ರು ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ಇತ್ತೀಚೆಗೆ ಯಾವ ರೀತಿ ಬಿಂಬಿತವಾಗ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ತಾರೆ ಅನ್ನುವಂಥದ್ದು. ಅಲ್ಲ, ಭವಿಷ್ಯದ ಉಜ್ವಲ ಭವಿಷ್ಯದ ಯುವ ನಾಯಕರು. ಕರೆಕ್ಟ್. ನಮ್ಮ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಇಸ್ ದಿ ಅಸೆಟ್. ಅದರಲ್ಲಿ ನೋ ಮೋರ್ ಟಾಕ್, ಎರಡನೇ ಮಾತಿಲ್ಲ. ನಾನು ಒಪ್ತೀನಿ ಅದನ್ನ. ಯಾಕೆಂದ್ರೆ ಇವತ್ತು ಒಂದು ಕನಸನ್ನ ಹೊತ್ಕೊಂಡು ನಮ್ಮ ರಾಜ್ಯಕ್ಕೆ ಇಂಥದೇ ಒಂದು ಕಾರ್ಯಕ್ರಮಗಳನ್ನ ಕೊಡಬೇಕು, ಬಡವರ ಕಣ್ಣೀರನ್ನ ಒರೆಸ್ಬೇಕು, ರೈತರ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು, ಮಹಿಳೆಯರಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತೇಳಿ ಒಂದು ಬ್ಲೂ ಪ್ರಿಂಟ್ನ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಮ್ಗೆ ಒಂದು ಬಾರಿ ನಮ್ಗೆ ಕೂಲಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್. ಅದ್ರಲ್ಲಿ ತಪ್ಪೇನಿದೆ? ನನ್ನ ಪ್ರಕಾರ ಈ ಬಾರಿ ರಾಜ್ಯದ ಜನ ಬಹುಶಃ BJP ಜೊತೆಲಿ ನಮ್ದು ಮೈತ್ರಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಪೂರ್ಣ ಬಹುಮತ ಮ್ಯಾಂಡೇಟರಿಯನ್ನ ಕರೆಕ್ಟ್ ಕೊಟ್ಟೇ ಕೊಡ್ತಾರೆ. ಮುಖ್ಯಮಂತ್ರಿ ಅದು ಯಾರು ಅನ್ನೋದನ್ನ ಆಗ್ಲೇ ಜನನು ಕೂಡ ತೀರ್ಮಾನ ಮಾಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣವರ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಿಖಿಲ್ ಅವರು ಕೂಡ ಅವ್ರು ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ಅವ್ರು ಗೆಲ್ಲುವಂತ ಒಂದು ಶಕ್ತಿ ಅವ್ರಿಗೆ ಚೈತನ್ಯ ಸಿಕ್ಕಿದೆ. ಕರೆಕ್ಟ್ ಸರ್. ಸರ್, ಇತ್ತೀಚಿನ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀರಾ. ಮೊನ್ನೆ ತಾನೇ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇನ್ನು 24 ತಿಂಗಳುಗಳ ಕಾಲ DK ಶಿವಕುಮಾರ್ ಅವರ ರಾಜ್ಯಭಾರ ಇರುತ್ತೆ. ಇದ್ರ ಬಗ್ಗೆ, ಅವರು ಮುಖ್ಯಮಂತ್ರಿ ಆದಂತಹ ವಿಚಾರದ ಬಗ್ಗೆ ನೀವು ಒಂದೆರಡು ಮಾತನಾಡೋದಾದ್ರೆ? ಬಹುಶಃ ಮಾನ್ಯ ನೂತನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ
ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರು ಮುಖ್ಯಮಂತ್ರಿಯಾಗಿ ಏನು ಅಧಿಕಾರವನ್ನು ಪ್ರಾರಂಭ ಮಾಡಿದ್ದಾರೆ, ಈ ರಾಜ್ಯದ ಜನರ ಹಿತಕ್ಕೋಸ್ಕರ ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ಕೊಡುವಂಥ ಕಾರ್ಯಕ್ರಮಗಳಾಗಲಿ, ಈ ರಾಜ್ಯ ಸುಭಿಕ್ಷೆ ಆಗುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಅವರಿಗೆ ವಿಶೇಷವಾಗಿ ಶುಭ ಕೋರ್ತೀನಿ. ದೇವೇಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ನಿನ್ನೆ ಪಡ್ಕೊಂಡಿದ್ದು. ಅವರು ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ ಕೂಡ ಪಡೀಲಿಕ್ಕೆ ಹೋಗಿದ್ದಾರೆ. ಹ್ಮ್. ಅವರು ಹೋದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಬಾರಪ್ಪ ಕೂತ್ಕೊ ಅಂತ ಹೇಳಿ ಮನೆಗೆ ಬಂದಿರತಕ್ಕಂಥವ್ರನ್ನ ಕುಂಡಿಸಿ ಹೃದಯಪೂರ್ವಕ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಅದನ್ನ ಇವತ್ತು ನನ್ನ ಜೊತೆಲಿ ಹಂಚ್ಕೊಂಡ್ರು ಸನ್ಮಾನ್ಯ ದೇವೇಗೌಡರು. ಏನ್ ಮಾತುಕತೆ ಆಯ್ತು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಇದೆ ಸರ್. ನಾನು ಬೆಳಿಗ್ಗೆ ಹ್ಮ್. ಸಾಹೇಬ್ರು ತಿಂಡಿ ಮಾಡೋಣ ಬಾ ಅಂತ ಕರೆದಿದ್ರು. ಹ್ಮ್. ಇವತ್ತು ನಾನು ದೇವೇಗೌಡರು ಸಾಹೇಬ್ರು ಹ್ಮ್. ತಿಂಡಿ ಮಾಡ್ತಾ ಇದ್ವಿ. ಹ್ಮ್. ತಿಂಡಿ ಮಾಡ್ತಾ ಮಾಡ್ತಾ ಇತ್ತೀಚಿನ ರಾಜಕಾರಣ ಬಗ್ಗೆ ಕೆಲವುದು ಮಾತಾಡ್ತೀವಿ ಯಾವಾಗ್ಲೂ ಅಷ್ಟೇ. ಹ್ಮ್. ನಿಮಗೂ ಗೊತ್ತು, ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡಿದ್ದೀನಿ. ಕರೆಕ್ಟ್, ಹೌದು. ಅವರಿಂದ ಸ್ವಲ್ಪ ಒಂದಷ್ಟು ಅನುಭವಗಳನ್ನ ಕೂಡ ಪಡ್ಕೊಂಡಿದ್ದೀವಿ. ಕರೆಕ್ಟ್. ರಾಜಕಾರಣ ಯಾವ ಥರ, ಇವತ್ತು ಯಾವ ಥರ ನಾವು ಕೆಲಸ ಮಾಡಬೇಕು, ಹ್ಮ್. ಜನರಿಗೆ ಯಾವ ಥರ ಸ್ಪಂದಿಸ್ಬೇಕು, ಬಡವರಿಗೆ ಯಾವ ಥರ ನಾವು ಸಹಾಯ ಮಾಡಬೇಕು ಅನ್ನೋದನ್ನ ಭಾಳಷ್ಟು ತಿಳುವಳಿಕೆ ನನಗೆ ಕೊಟ್ಟಿದ್ದಾರೆ. ಹ್ಮ್. ಅವರು ನನ್ನ ರಾಜಕೀಯ ಗುರುಗಳು. ಕರೆಕ್ಟ್. ಆಯ್ತಲ್ಲ, ಅದಕ್ಕೋಸ್ಕರನೇ ಅವರೇ ಹೆಸರಲ್ಲೇ ಬಡವರು ಊಟ ಮಾಡ್ಲಿ ಅಂತೇಳಿ ನಮ್ಮ Yes, ದೇವೇಗೌಡ yes. ಅಪ್ಪಾಜಿ ಕ್ಯಾಂಟೀನ್. ಅದ್ರಕ್ ಬರ್ತೀನಿ ಸರ್ ನಾನು, ಯಾಕಂದ್ರೆ ಬರೀ ರಾಜಕೀಯ ಅಲ್ಲ, ನಿಮ್ಮ ಸಮಾಜಮುಖಿ ಕಾರ್ಯಗಳ ಬಗ್ಗೆನೂ ಕೂಡ ಮಾತಾಡ್ಬೇಕು. ನಿನ್ನೆ ಏನ್ ಮಾತುಕತೆ ಆಯ್ತು ಅಂತ ಹೇಳಿ ಸರ್. ದೇವೇಗೌಡರು ಸಾಹೇಬರು ಬೆಳಿಗ್ಗೆ ಹ್ಮ್. ತಿಂಡಿ ಮಾಡ್ತಾ ಮಾಡ್ತಾ ಹ್ಮ್. ಹಿಂಗೆ ನಿನ್ನೆ ಶಿವಕುಮಾರ್ ಅವರು ಹ್ಮ್. ನಿನ್ನ ಮನೆ ಬಾಗಿಲಿಗೆ ಬಂದಿದ್ರಪ್ಪ, ಹ್ಮ್. ಫೋನ್ ಮಾಡಿದ್ರು, ಹ್ಮ್. ಬರ್ತೀನಿ ಅಂತ ಹೇಳಿದ್ರು. ಹ್ಮ್. ನಾನು ಬೇಡ ಅಂತ ಹೇಳಕ್ಕಾಗಲ್ಲ, ಹ್ಮ್. ಆಯ್ತು ಬನ್ನಿ ಅಂತ ಹೇಳಿದೆ. ಹ್ಮ್. ಬಂದ್ರು, ಬಂದು ಸರ್ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ರು. ಹ್ಮ್. ನಾನು ಅವರಿಗೆ ನೋಡಪ್ಪ, ಹಿಂದಿನ ಹಳೇದನ್ನೆಲ್ಲ ಹ್ಮ್. ಮರೆತು ಹ್ಮ್. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀನು ಉತ್ತಮವಾದಂಥ ಕೆಲಸ ಮಾಡು. ಹ್ಮ್. ನಿನಗೆ ಸಿಕ್ಕಿರತಕ್ಕಂಥ 2 ವರ್ಷದ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡು, ನಿನಗೆ ಒಳ್ಳೇದಾಗ್ಲಿ ಅಪ್ಪ. ಹ್ಮ್. ನಮ್ಮ ಸಮಾಜದ ಒಬ್ಬ ಮುಖ್ಯಮಂತ್ರಿಯಾಗಿ ನೀನೀಗ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಶುಭವನ್ನು ಕೋರಿ ಶಾಲನ್ನು ಕೂಡ ಓದಿಸಿ ಆಶೀರ್ವಾದ ಮಾಡಿ ಹ್ಮ್. ಕಳಿಸ್ಕೊಟ್ಟಿದ್ದೀನಪ್ಪ ಅಂತೇಳಿ ನನ್ನ ಹತ್ರ ಸಾಹೇಬರು ಹೇಳ್ತಾ ಇದ್ರು, ದೇವೇಗೌಡರು ಸಾಹೇಬರು. ಕರೆಕ್ಟ್. ನನಗೆ ಭಾರಿ ಖುಷಿ ಆಯಿತು. ನೋಡಿ, ಕರೆಕ್ಟ್. ರಾಜಕಾರಣ ಏನೇ ಇರಲಿ, ಕರೆಕ್ಟ್ ಸರ್, ಹೌದು. ಅವರು ದೇವೇಗೌಡರು ಸಾಹೇಬ್ರ ಮನೆಗೆ ಬಂದು ದೇವೇಗೌಡರು ಒಳ್ಳೆ ಮನಸ್ಸಿನಿಂದ, ಮುತ್ಸದಿ ರಾಜಕಾರಣಿ, ಹೌದು. ಇವರ ವಯಸ್ಸು ಅವರ ರಾಜಕಾರಣದ ವಯಸ್ಸು. ಇವ್ರಿಗೆ 64 ವರ್ಷ, ಅವರ ರಾಜಕಾರಣದ ವಯಸ್ಸು 68. ಆಯ್ತಲ್ಲ, ಕರೆಕ್ಟ್. ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಪ್ಪ ನಿನ್ನೆ ಅಂತ ಹೇಳಿ ದೇವೇಗೌಡರು ಸಾಹೇಬ್ರು ನನ್ನ ಜೊತೆಲಿ ಹಂಚ್ಕೊಂಡ್ರು. ನನಗೆ ಬಹಳ ಖುಷಿ ಆಯಿತು. ಕರೆಕ್ಟ್ ಸರ್, ಹೌದು. ಎಂತ ಮಾತು ಹೇಳಿದಿರ ಸರ್. ಪಕ್ಷಾತೀತವಾಗೂ ಕೂಡ ನಾವು ಕೂಡ ಗಮನಿಸಿದ್ವಿ. ಜೆಡಿಎಸ್ ಎಂತ ಬದ್ಧ ವೈರಿಗಳಾಗಿದ್ರು ರಾಜಕೀಯವಾಗಿ, ಎಲ್ಲವನ್ನೂ ಮರೆತು ಅವರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಅವರಿಗೆ ಶುಭಾರೈಕೆ ಮಾಡಿ ಆಶೀರ್ವಾದ ಮಾಡಿ ಕಳಿಸೋದು. ನೋಡಿ, ಎಲ್ಲ ದೇವರ ಫೋಟೋನ ಇಲ್ಲಿ ಇಟ್ಟಿದ್ದೀನಿ, ನಾನು ಇಲ್ಲೇ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ, ಆ ದೇವರ ಮುಂದೆ ನಿನಗೆ ಹೇಳ್ತಾ ಇದ್ದೀನಿ, ನಿನಗೆ ಒಳ್ಳೇದಾಗಲಿ, ಉತ್ತಮವಾದಂಥ ಕೆಲಸ ಮಾಡಪ್ಪ ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇದು ದೇವೇಗೌಡರ ಬದ್ಧತೆ. ಕರೆಕ್ಟ್ ಸರ್, ಕರೆಕ್ಟ್. ಇದಕ್ಕಿಂತ ಇನ್ನೇನು ಹೇಳಬೇಕು?